ಕಾರ್ನಲ್ಲಿ ಸನ್ರೂಫ್ ಅನ್ನ ಬಳಸುವವರು ಎಚ್ಚರದಿಂದ ಇರಬೇಕು. ಹೆದ್ದಾರಿಯಲ್ಲಿ ಅದು ಬಹುಮುಖ್ಯವಾಗಿ ಸನ್ರೂಫ್ ಅನ್ನ ಓಪನ್ ಮಾಡ್ಕೊಂಡು ಏನಾದರೂ ನೀವು ಹೋಗ್ತಾ ಇದ್ರೆ ನಿಜಕ್ಕೂ ನೀವು ಎಚ್ಚರವನ್ನು ವಹಿಸಲೇಬೇಕು. ಯಾಕಂದ್ರೆ ಕಾರಿನ ಸನ್ರೂಫ್ ಬಳಸುವವರೇ ನೀವೆಲ್ಲರೂ ಎಚ್ಚರವಾಗಿರಬೇಕು. ಹೆದ್ದಾರಿಯಲ್ಲಿ ಸನ್ರೂಫ್ ಓಪನ್ ಮಾಡಿ ಅಪಾಯಕಾರಿ ಚಾಲನೆ ಮಾಡೋರ್ಗೆಲ್ಲ ಕೂಡ ಇದು ಅಪಾಯಕಾರಿ ಚಾಲನೆ ಮಾಡ್ತಾ ಇದ್ದ ಬಾಲಕನಿಗೆ ಅಂದ್ರೆ ಚಾಲಕನಿಗೆ ದಂಡಂ ದಶಗುಣವಾಗಿದೆ. ಸನ್ರೂಫ್ ಓಪನ್ ಮಾಡ್ತಿದ್ದೀರಾ? ಹಾಗಿದ್ರೆ ಈ ಒಂದು ಸುದ್ದಿ ನಿಮಗೋಸ್ಕರ. ಹೊಸಕೋಟೆ ಸಂಚಾರಿ ಪೊಲೀಸರಿಂದ ಈಗ ಕಾರು ಚಾಲಕನಿಗೆ ದಂಡವನ್ನು ವಿಧಿಸಲಾಗಿದೆ. ಯಾಕಂದರೆ ಕಾರಿನ ಸನ್ರೂಫನ್ನು ಓಪನ್ ಮಾಡಿಕೊಂಡು ಮಕ್ಕಳನ್ನು ನಿಲ್ಲಿಸ್ಕೊಂಡು ಹೋಗ್ತಾ ಇದ್ದಂತಹ ಚಾಲಕ ಹೊಸಕೋಟೆಯಿಂದ ಬೆಂಗಳೂರು ಕಡೆಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾಗ ಚಾಲನೆ ಮಾಡ್ತಾ ಇದ್ರು. ಹೊಸಕೋಟೆ ಸಂಚಾರಿ ಪೊಲೀಸರಿಂದ ದಂಡ ವಿಧಿಸಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಪಟ್ಟಣದಲ್ಲಿ ಈ ದುರಂತ ನಡೆದಿದೆ. ಯಾಕೆ ಅಂತಂದರೆ ಸನ್ರೂಫನ್ನ ಇವರೇನೋ ಮಕ್ಕಳು ನೋಡಲಿ ವ್ಯೂ ಅಂತ ಅಂದ್ಬಿಟ್ಟು ಓಪನ್ ಮಾಡ್ತಾರೆ, ಓಕೆ. ಬಟ್ ಮುಖ್ಯವಾಗಿ ಹೆದ್ದಾರಿಗಳಲ್ಲಿ ಈ ರೀತಿ ಹೋಗ್ತಾ ಇರುವಾಗ ಏನೋ ಒಂದು ಅವಘಡ ಸಂಭವಿಸ್ತು, ಅಹಿತಕರ ಘಟನೆ ಆಯಿತು ಅಂದರೆ ಅದು ಆ್ಯಕ್ಚುಲಿ ತಪ್ಪು. ಸನ್ರೂಫ್ ಎಲ್ಲಿ ಓಪನ್ ಮಾಡಬೇಕು ಅಲ್ಲಿ ಓಪನ್ ಮಾಡಬೇಕು. ಬಟ್ ಮಕ್ಕಳನ್ನು ಅದರಲ್ಲೂ ಬಹುಮುಖ್ಯವಾಗಿ ತೋರಿಸುವಂಥದ್ದು ಅದು ಸ್ವಲ್ಪ ತಪ್ಪು. ಯಾಕಂದರೆ ಅದನ್ನು ಸ್ವಲ್ಪ ತಿಳ್ಕೋಬೇಕು. ಈಗ ಇರುವಂಥ ಜನ್ರೇಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇದೆ, ಕಾಲ ಯಾವ ರೀತಿ ಇದೆ, ವಾತಾವರಣ ಯಾವ ರೀತಿ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲಿ ಓಪನ್ ಮಾಡಬೇಕು, ಎಲ್ಲಿ ಓಪನ್ ಮಾಡಬಾರ್ದು, ಹೇಗೆ ಓಡಿಸ್ಬೇಕು ಓಪನ್ ಮಾಡಿದ್ರೆ ಅನ್ನೋದೆಲ್ಲ ಕೂಡ ಇಲ್ಲಿ ಗೊತ್ತಾಗಬೇಕಾಗತ್ತೆ. ಸೊ ಈಗ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಪಟ್ಟಣದವರ ಪೊಲೀಸರು ಒಂದಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲರಿಗೂ ಕೂಡ ಅನ್ವಯ ಆಗುತ್ತೆ.